ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಸೂರ್ಯ ಚಾನಲ್ಗೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಸೂರ್ಯಗ್ರಹಣ ಇದೆ. ಅದಕ್ಕೆ ಏನು ಮಾಡಬೇಕು ಮತ್ತು ಯಾವ ರಾಶಿ ಮೇಲೆ ಇದು ಬೇಗ ಎಫೆಕ್ಟ್ ಮಾಡುತ್ತೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ನಾನು ಹೇಳ್ದಂಗೆ ಸಿಂಹ ರಾಶಿ, ಧನುರಾಶಿ, ಮೇಷರಾಶಿಗೆ ಎಫೆಕ್ಟ್ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ತೀನಿ. ವೀಕ್ಷಕರೇ, ಅದಕ್ಕೂ ಮುಂಚೆ ನಾನು ನಿಮಗೆ ಈ ಶನಿ ದಶೆ ಬಗ್ಗೆ ನಾನು ತಿಳಿಸಲೇಬೇಕು. ಶನಿಯ ಬಗ್ಗೆ ವೀಕ್ಷಕರೇ, ನೀವು ಯಾವಾಗಲೂ ಕೇಳ್ತಾ ಇರ್ತೀರ. ಸಾಮಾನ್ಯವಾಗಿ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಪ್ರಶ್ನೆ ಹರಿದಾಡ್ತಾ ಇರುತ್ತೆ. ಅಂದರೆ ನನ್ನ ಕಾಮೆಂಟ್ ಸೆಕ್ಷನ್ ಅಂತ ಅಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೇಳೋದೇನು ಅಂದರೆ, ಆ ವ್ಯಕ್ತಿ ಅಷ್ಟೆಲ್ಲ ಪಾಪ ಮಾಡ್ತಾ ಇದ್ದಾನೆ, ಅಷ್ಟೆಲ್ಲ ಎಗರಾಡ್ತಾ ಇದ್ದಾನೆ, ಅವನು ಏನೇ ಮಾಡಿದ್ರು ಅವ್ನು ಯಾವ ಕಷ್ಟನೂ ಅನುಭವಿಸ್ತಿಲ್ಲ, ನಾವು ಮಾತ್ರ ಏನೂ ತಪ್ಪೇ ಮಾಡಿಲ್ಲ, ಆದರೂ ಇಷ್ಟೊಂದು ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಕೇಳ್ತೀರ. ವಿಷಯ ಏನಂದರೆ, ಭಗವಂತ ಒಳ್ಳೆಯ ವ್ಯಕ್ತಿಗಾಗಲಿ ಕೆಟ್ಟ ವ್ಯಕ್ತಿಗಾಗಲಿ ಇಬ್ಬರಿಗೂ ಅವಕಾಶ ಕೊಡ್ತಾನೆ. ಹೇಗೆ ಅಂದರೆ, ಓದೋ ಸ್ಟೂಡೆಂಟ್ ಆಗಲಿ, ಒಬ್ಬ ಓದಿಲ್ದಿರೋ ಸ್ಟೂಡೆಂಟ್ ಆಗಲಿ, ಇಬ್ಬರಿಗೂ ನಾವು ಎಕ್ಸಾಮ್ ಪೇಪರ್ ಕೊಡ್ತೀವಿ. ಎಕ್ಸಾಮಲ್ಲಿ ಕೂತು ಬರೆಯೋಕ್ಕೆ ಅವಕಾಶ ಕೊಡ್ತೀವಿ. ಅಲ್ಲಿ ಏನು ಬರೀತಾರೆ ಎಂಬುದು ಅವ್ರ ಹಣೆ ಬರನ ನಿರ್ಧರಿಸ್ತಾರೆ. ಹಾಗೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ಅವನ ಕರ್ಮದ ಗಂಟನ ಅವನು ಕಟ್ತಾ ಇದ್ದಾನೆ ಅಂತ. ಒಬ್ಬ ವ್ಯಕ್ತಿ ಒಳ್ಳೇದು ಮಾಡ್ತಾ ಇದ್ದಾನೆ ಅಂದರೆ ಅವನ ಪುಣ್ಯದ ಗಂಟನ ಅವನು ಕೂಡ ಕಟ್ತಾ ಇದ್ದಾನೆ ಅಂತ ಅರ್ಥ. ಯಾವುದೇ ವ್ಯಕ್ತಿಯಾಗಲಿ ಅವನಿಗೆ ಶನಿ ದಶೆ ಬಂದರೆ ಯಾರೂ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ, ಮತ್ತು ತಪ್ಪಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಶನಿ ದಶೆಯಲ್ಲಿ ಅವನು ಎಂಥದೇ ವ್ಯಕ್ತಿಯಾಗಿದ್ದರೂ ಆ ಶಿಕ್ಷೆಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬೇರೆ ದಶೆಗಳಲ್ಲಿ ಯಾವುದೋ ವ್ಯಕ್ತಿಗೆ ಗುರು ದಶೆ ನಡೀತಾ ಇರುತ್ತೆ, ಶುಭ ಸ್ಥಾನದಲ್ಲಿರ್ತಾನೆ, ಬುಧ ದಶೆ ನಡೀತಾ ಇರುತ್ತೆ, ಶುಭ ಸ್ಥಾನದಲ್ಲಿರ್ತಾನೆ. ಆದ್ದರಿಂದ ಅವ್ರು ಚೆನ್ನಾಗೇ ಇರ್ತಾರೆ. ನಿಮಗೆ ಹೇಗೆ ಕಾಣುತ್ತೆ ಅಂದರೆ, ಅವನು ಅಷ್ಟೆಲ್ಲ ಕೆಟ್ಟದ್ದು ಮಾಡಿದ್ರು, ನೀವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಯಾವುದೇ ವ್ಯಕ್ತಿಯಾಗಲಿ ಅವನ ಸಮಯ ನೆಗೆಟಿವ್ ಆಗೋವರೆಗೂ ಅವನು ಯಾವುದೇ ಕರ್ಮಫಲ ಅನುಭವಿಸೋಕ್ಕಾಗಲ್ಲ. ಆದರೆ ಒಂದು ನೆನಪಿರಲಿ, ಸಮಯ ನೆಗೆಟಿವ್ ಆಯಿತು ಅಂದರೆ ಫಸ್ಟ್ ಆ ವ್ಯಕ್ತಿ ಹಾಳಾಗೋದು ಹೇಗೆ ಅಂದರೆ, ಅವನ ಬುದ್ಧಿ ಕೆಡುತ್ತೆ, ಅವನ ಮನಸ್ಸು ಕೆಡುತ್ತೆ, ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ, ಅವನ ದುರಹಂಕಾರ, ಕೋಪ, ಇನ್ನೊಂದು ಯಾವುದೋ ಅವನ ಕೆಟ್ಟ ಚಟ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಮೊದಲನೇ ಶಕುನ ನಮ್ಮ ಜೀವನನೇ ಹೇಳುತ್ತೆ. ಹೇಗೆ ಅಂದರೆ, ತುಂಬ ಕೋಪ ಮಾಡ್ಕೊತಿದ್ದೀರಾ, ಇನ್ನೊಬ್ಬರ ಮೇಲೆ ಎಗರಾಡ್ತಾ ಇದ್ದೀರಾ ಅಂದರೆ ನೀವು ಕೆಡೋ ಕಾಲ ಭಾಳ ದೂರ ಇಲ್ಲ ಅಂತ ಅಷ್ಟೇ. ನೀವು ಗುಂಡಿಗೆ ಬೀಳೋಕೆ ರೆಡಿಯಾಗಿದ್ದೀರಾ ಅಂತ. ಇವೆಲ್ಲ ಪ್ರಕೃತಿ ನಮಗೆ ಕೊಡ್ತಕ್ಕಂಥ ಸೂಚನೆ ನಮ್ಮಲ್ಲೇ ಕೂತು. ಸೊ ಜೀವನದಲ್ಲಿ ಬುದ್ಧಿ, ಜ್ಞಾನ, ಮನಸ್ಸು ಮೂರೂ ಚೆನ್ನಾಗಿದ್ದರೆ ಇನ್ನು ಯಾವುದೂ ಬೇಡ, ಅವನು ಗೆದ್ದೇ ಗೆಲ್ತಾನೆ. ತಾಳ್ಮೆ ಬೇಕು, ಜ್ಞಾನ ಬೇಕು ಅಂದಿದ್ದು ಅದಕ್ಕೆ. ನಾನು ಜ್ಞಾನ ಇರುವ ವ್ಯಕ್ತಿ ಯೋಚನೆ ಮಾಡ್ತಾನೆ ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅಂತ. ತಾಳ್ಮೆ ಇದ್ದರೆ ಜೀವನದಲ್ಲಿ ಅವನು ಖಂಡಿತ ಸಾಧನೆ ಮಾಡ್ತಾನೆ. ಸೊ ನಾನು ಹೇಳೋದೇನೆಂದರೆ, ಶನಿ ದಶೆಯಲ್ಲಿ ಸಿಗಾಕೊಳ್ಳೋಕೆ ಹೋಗಬೇಡಿ, ಗ್ಯಾರಂಟಿ. ಯಾಕಂದರೆ ಬೇರೆ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ತುಂಬ ಚೆನ್ನಾಗಿರ್ಬೇಕಾದ್ರೆ ಅವನೇನು ಕಷ್ಟ ಅನ್ಭವಿಸೋದು, ಇವನೇನು ಕಷ್ಟ ಅನ್ಭವಿಸೋದು ಅಂತ ಹೇಳ್ಬೋದು ಬಾಯಲ್ಲಿ. ಅನುಭವಿಸ್ತಾರೆ ನಿಮ್ಗೆ ಮಾತ್ರ ಅವ್ನು ನೋವು ಗೊತ್ತಿರುತ್ತೆ. ಯಾರೋ ಒಬ್ಬ ಚೆನ್ನಾಗಿರೋ ವ್ಯಕ್ತಿ ಉಪದೇಶಗಳನ್ನ ಕೊಡ್ಬೋದು, ಮೋಟಿವೇಶನ್ ಅಂತಿರಲ್ಲ, ಅವು ಯಾವೂ ಬರೋಲ್ಲ. ಆ ಮೋಟಿವೇಶನ್ ಎಲ್ಲ ಚೆನ್ನಾಗಿರೋರು ಅಷ್ಟೇ ಹೇಳೋದು. ಕಷ್ಟ ಅನುಭವಿಸಿರೋನಿಗೆ ಅವನ ಕಷ್ಟ ಏನು ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನೀವು ಪಾಪ ಕರ್ಮಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಶನಿ ದಶೆಯಲ್ಲಿ ಸಿಕ್ಕಾಕೊಂಡ್ರೆ ಅದು ನರಕ ವೇದನೆ ಆಗಿರುತ್ತೆ. ಅದೇನಾದರೂ ಅಷ್ಟಮ ಶನಿ ರಾಹು ಜೊತೆಗಿದ್ದರೆ, ಒಳ್ಳೆ ಕರ್ಮ ಮಾಡಿದ್ರೆ ಅದು ನಿಮ್ಮನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಏರಿಸುತ್ತೆ. ಸೊ ನಾನು ಹೇಳೋದು, ಶನಿ ತುಂಬ ಒಳ್ಳೇದು ಮಾಡುತ್ತೆ, ಅಷ್ಟೇ ಡೇಂಜರಸ್ ಪ್ಲ್ಯಾನೆಟ್. ಸೊ ಕರ್ಮ ಯಾವತ್ತೂ ಶುದ್ಧವಾಗಿರಬೇಕು. ಪರಿಹಾರ ಏನೂ ಇಲ್ಲ, ಶನಿ ದಶೆ ಯಾವುದೇ ಪರಿಹಾರ ಇಲ್ಲ. ನಾವು ಬೇರೆ ದೇಶಗಳಲ್ಲಿ ಹೋಮ, ಪೂಜೆ, ಪುನಸ್ಕಾರ ಮಾಡ್ಕೋಬೋದು. ಶನಿ ದಶೆಗೆ ಒಂದೇ ಪರಿಹಾರ ಏನಂದರೆ, ಮಾತು, ಮನಸ್ಸು, ಬುದ್ಧಿ ನಿಯಂತ್ರಣದಲ್ಲಿಡಬೇಕು. ಯಾರೇ ನಮಗೊಂದು ಮಾತಂದ್ರೂ ನಾವು ಸುಮ್ಮನೆ ಇರಬೇಕು. ಗಾಂಧಿ ತತ್ವಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅಷ್ಟು ಕ್ಲೆವರ್, ಅಷ್ಟು ಡೇಂಜರಸ್ ದಶ ಅದು. ನಾನು ಇನ್ನು ಸಿಂಹರಾಶಿ, ಮೇಷರಾಶಿ ಮತ್ತು ಧನುರಾಶಿ, ಮುಖ್ಯವಾಗಿ ಈ ಸೂರ್ಯಗ್ರಹಣ ಸಿಂಹರಾಶಿಗೆ ಎಫೆಕ್ಟ್ ಆಗುತ್ತೆ, ಸೂರ್ಯನ ರಾಶಿ, ಮತ್ತು ಧನುರಾಶಿ, ಮೇಷರಾಶಿ. ಯಾಕಂದರೆ ಅಗ್ನಿ ತತ್ವದ ರಾಶಿಗಳಿವು. ಸಿಂಹರಾಶಿಯವರಿಗೆ ನಾನು ಎಚ್ಚರಿಕೆ ಕೊಡೋದೇನು ಅಂದರೆ, ಈ 2 ತಿಂಗಳು ದಯವಿಟ್ಟು ವಾಹನವನ್ನು ಸ್ಪೀಡಾಗಿ ಚಲಾಯಿಸ್ತಕ್ಕಂಥದ್ದು, ಜಾಸ್ತಿ ದೂರ ಟ್ರಾವೆಲ್ ಮಾಡಬೇಡಿ. ಯಾಕಂದರೆ ಸೂರ್ಯನ ಸ್ವಂತ ಮನೆ ಸಿಂಹರಾಶಿ. ಸೂರ್ಯಗ್ರಹಣ ಆಗ್ತಾ ಇರೋದು ಇದು ಆಗಸ್ಟ್ ತಿಂಗಳು, ಇದು ಅಷ್ಟಮ ತಿಂಗಳು. ಯಾವತ್ತೂ 8-9 ನಂಬರ್ ತುಂಬ ಡೇಂಜರ್. ಈ 8-9 ನಂಬರ್ನ ಆಳ್ತಿರ್ತಕ್ಕಂಥ ಗ್ರಹ ಶನಿ. ಆದರೆ ಈ 8-9 ತುಂಬ ಅಪಾಯಕಾರಿ, ಅಪಘಾತಗಳನ್ನು ಸೂಚಿಸ್ತಕ್ಕಂಥದ್ದು. ಇದು ಸಾಧನೆ ಮಾಡೋರ್ಗೆ ತುಂಬ ಒಳ್ಳೆಯದು, ಅಷ್ಟೇ ಡೇಂಜರಸ್ ನಂಬರ್ ಇದು. ಸೊ ನಾನು ಹೇಳೋದು ಅಂದರೆ, ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ಸಾಹಸಗಳ ಕ್ರಿಯೆಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ಒಂದು 2 ತಿಂಗಳು ಸುಮ್ಮನಿರೋದು ಒಳ್ಳೆಯದು. ಇನ್ನು ಮೇಷರಾಶಿಯವರು ಅತಿ ಹೆಚ್ಚು
ಹೆಚ್ಚು ಮಾಂಸ ತಿಂತಕ್ಕಂಥದ್ದು, ಅತಿ ಹೆಚ್ಚು ವಾಹನಗಳನ್ನ ವೇಗವಾಗಿ ಚಲನೆ ಮಾಡ್ತಕ್ಕಂಥದ್ದು ಈ ರಾಶಿಯವರಿಗೆ, ಮೇಷರಾಶಿಯವರು. ಅಗ್ರೆಸಿವ್ನೆಸ್ ಜಾಸ್ತಿ ಇವ್ರಿಗೆ. ನಿಜವಾಗ್ಲೂ ಇವರು ಹಿಡಿತದಲ್ಲಿರಬೇಕು ಈ 2 ತಿಂಗಳು. ಇನ್ನು ಧನುರಾಶಿಯವ್ರಿಗೆ ಈ 2 ರಾಶಿಗಳ ಥರ ಅವಿಲ್ದಿದ್ರು, ಆ ಥರ ಗುಣಗಳು ಇಲ್ದಿದ್ರು, ಇವರ ತಪ್ಪು ಗುಣ ಏನಂದರೆ ಜಗಳ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು. ಈ ಗುಣಗಳನ್ನ ಇದ್ದರೆ, ಎಲ್ಲರಿಗೂ ಹೇಳ್ತಿಲ್ಲ, ಬೇರೆ ಕಾಂಬಿನೇಷನ್ ಬೇಕು, ಬಟ್ ಈ ಗುಣಗಳನ್ನ ಬಿಡಿ. ಇನ್ನು ಸೂರ್ಯಗ್ರಹಣ ಶುರುವಾಗೋಕ್ಕೂ ಮುಂಚೆ ಸ್ನಾನ ಮಾಡಿ. ಓಂ ಸೂರ್ಯನಾರಾಯಣ ಸ್ವಾಮಿನಿ ನಮಃ ಈ ಮಂತ್ರನ 108 ಸಲ ಜಪಿಸಿ. ಮತ್ತು ಸೂರ್ಯಗ್ರಹಣ ಮುಗಿಯೋವರೆಗೂ ಸ್ನಾನ ಮಾಡಿ ಈ ಮಂತ್ರವನ್ನು ಜಪಿಸಿ. ಯಾಕಂದರೆ ಈ ಗ್ರಹಣದ ಸಮಯ ಎಂಬುದು ತುಂಬ ಅಪರೂಪ. ನೀವು ಬೇರೆ ಸಮಯದಲ್ಲಿ ಮಂತ್ರ ಜಪಿಸೋ ಫಲ ಇದ್ರ 100 ಪಟ್ಟು ಜಾಸ್ತಿ ಇರುತ್ತೆ. ಸೊ ನಾನು ಹೇಳೋದೇನೆಂದರೆ, ತಾಳ್ಮೆಯಿಂದ, ಸಹನೆಯಿಂದ ಈ ಸೂರ್ಯಗ್ರಹಣವನ್ನು ಬಳಸ್ಕೊಳ್ಳಿ. ಯಾಕಂದರೆ ಯಾವಾಗಲೂ ಇಂಥ ಕಾಲಗಳು ಮತ್ತೆ ಮತ್ತೆ ಬರೋದಿಲ್ಲ. ಇನ್ನು ಈ 3 ರಾಶಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾನು ಹೇಳಿದ್ದೀನಿ ಯಾವ ವಿಚಾರದಲ್ಲಿ ಅಂತ. ಶುಭ ಏನೂ ಇಲ್ಲ ಅಂದರೆ ಖಂಡಿತ ಶುಭ ಇದೆ. ಯಾವ ವ್ಯಕ್ತಿಗೆ ಒಳ್ಳೆಯ ದೆಸೆಗಳು ನಡೀತಿರುತ್ತೋ ಅಂಥ ಸಿಂಹ ರಾಶಿಯವರಿಗೆ ಶುಭ ಏನು ಅಂದರೆ, ಅವರು ಖ್ಯಾತಿ ಗಳಿಸ್ತಕ್ಕಂಥದ್ದು, ಫೇಮಸ್ ಆಗ್ತಕ್ಕಂಥ ಸಮಯ, ಹೆಸರು ಗಳಿಸ್ತಕ್ಕಂಥದ್ದು, ಉದ್ಯೋಗದಲ್ಲಿ ಏನೋ ಒಂದು ಸಾಧನೆ ಮಾಡ್ತಕ್ಕಂಥದ್ದು, ಅಷ್ಟೇ, ಇನ್ನೇನೂ ಇಲ್ಲ. ಧನ್ಯವಾದಗಳು.